ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ಅತ್ಯಂತ ಪ್ರಮುಖವಾಗಿರುವಂಥ ಒಂದು MCQಸನ್ನು ಸಾಲ್ವ್ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಭಾಗದಲ್ಲಿ ನಮಗೆ ಗತಿಶಕ್ತಿ ಯೋಜನೆ, ಭಾರತ್ಮಾಲಾ ಪರಿಯೋಜನೆ, ಪರ್ವತಮಾಲಾ ಯೋಜನೆ ಮತ್ತು ಭೂಮಿ ರಾಶಿ ಎನ್ನುವಂಥ ಆಪ್ಷನನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ ನಾವು ಪಕ್ಕದಲ್ಲಿ ಇನ್ನೊಂದು ಆಪ್ಷನನ್ನು ಗಮನಿಸ್ಕೊಳ್ಬೇಕಾಗತ್ತೆ. ನೋಡಿ, ಕೊಟ್ಟಿರುವಂಥ ಮೊದಲನೇ ಆಯ್ಕೆಯನ್ನು ಅಂದರೆ ಮೊದಲನೇ ಪಟ್ಟಿಯನ್ನು ಇಲ್ಲಿ ಕೊಟ್ಟಿರುವಂಥ ಈ ಪಟ್ಟಿಯಲ್ಲಿ ನಾವು ಜೋಡಿಸ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಗತಿಶಕ್ತಿ ಯೋಜನೆ ಎನ್ನುವಂಥದ್ದು ಕಳೆದ ಸುಮಾರು 3 ವರ್ಷಗಳಿಂದಲೂ ಕೂಡ ತುಂಬ ಸುದ್ದಿಯಲ್ಲಿದೆ, ಇನ್ಕ್ಲೂಡಿಂಗ್ ನಮ್ಮ ಕೋವಿಡ್ ಟೈಮಿಂದಲೂ ಕೂಡ. ಸೊ ಗತಿಶಕ್ತಿ ಎನ್ನುವಂಥದ್ದು ಸಮರ್ಥವಾಗಿರ್ತಕ್ಕಂಥ ಸಾಗಾಟ ಜಾಲವನ್ನು ರೂಪಿಸುವಂಥದ್ದು, ಇದಕ್ಕೆ ಸಂಬಂಧಪಟ್ಟಿದೆ. ಇದನ್ನು ನಾವು ಇಂಗ್ಲೀಷಲ್ಲಿ ಎಫಿಷಿಯೆಂಟ್ ಲಾಜಿಸ್ಟಿಕ್ ನೆಟ್ವರ್ಕ್ ಅಂತಲೂ ಕೂಡ ಕರೀತಾ ಹೋಗ್ತೀವಿ. ಹಾಗಾದರೆ ಎ ಎನ್ನುವಂಥ ಆಪ್ಷನ್ನಿಗೆ ಸರಿಯಾಗಿರುವಂಥ ಆಪ್ಷನ್ ಇರೋದು ಕೇವಲ 2 ಮತ್ತು 4ನೇ ಆಪ್ಷನ್ಸ್ಗಳಲ್ಲಿ, ಆಯ್ಕೆಗಳಲ್ಲಿ. ಆದುದರಿಂದ ಈ 2 ಆಪ್ಷನ್ ಕ್ಲಿಯರ್ ಆಗ್ತಾ ಹೋಯಿತು. ನಾವು ಉತ್ತರ ಹುಡುಕ್ಬೇಕಂದ್ರೆ ಇವೆರಡೇ ಆಪ್ಷನಲ್ಲಿ ಉತ್ತರ ಹುಡುಕ್ಬೇಕಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಇನ್ನೊಂದು ಆಪ್ಷನ್ನ ನೋಡ್ಕೊಳ್ಳೋಣ. ನೋಡಿ, ಪರ್ವತಮಾಲಾ ಯೋಜನೆ ಮತ್ತು ಭಾರತ್ಮಾಲಾ ಯೋಜನೆ ಅಂತೇಳಿದೆ. ನೋಡಿ, ಭಾರತ್ಮಾಲಾ ಪರಿಯೋಜನೆ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಭಾರತಾದ್ಯಂತ ರಸ್ತೆ ಜಾಲವನ್ನು ಮತ್ತು ಹೆದ್ದಾರಿಗಳನ್ನು ಸಂಪರ್ಕಿಸುವುದು, ಸುಧಾರಿಸುವುದು ಮತ್ತು ದಟ್ಟಣೆಯನ್ನು ತಗ್ಗಿಸುವುದು ಅಂತಕ್ಕಂಥದ್ದು. ಸೊ ಆದುದರಿಂದ ನಿಮಗೆ ಇಲ್ಲಿ ಭಾರತ್ಮಾಲಾ ಪರಿಯೋಜನೆ ಅಂತಕ್ಕಂಥದ್ದು ಆಪ್ಷನ್ 4 ಅಂತಕ್ಕಂಥದ್ದು, ಸಬ್ ಆಪ್ಷನ್ 4 ಅಂತಕ್ಕಂಥದ್ದು ಗೊತ್ತಾಗಿದ್ದ ತಕ್ಷಣ ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಕೊಳ್ತಾ ಹೋಗ್ಬೋದು. ರೈಟ್ ಆಪ್ಷನ್ ಹಿಯರ್ ವಿಲ್ ಬಿ ಆಪ್ಷನ್ 2 ಅಂತಕ್ಕಂಥದ್ದು. ಆಯ್ಕೆ 2 ಇಲ್ಲಿ ಸರಿಯಾದ ಉತ್ತರ. ಇದರ ಜೊತೆಗೆ ಭೂಮಿ ರಾಶಿ ಯೋಜನೆ ಅಂತೇಳಿದೆ. ಸೊ ಇದೇನಂದರೆ ಭೂ ಸ್ವಾಧೀನ ಕಾರ್ಯಕ್ರಮವನ್ನು ಆನ್ಲೈನ್ ಮುಖಾಂತರವಾಗಿ ಪ್ರಕ್ರಿಯೆಗೊಳಿಸೋದಕ್ಕೋಸ್ಕರ ಹೆದ್ದಾರಿ ಮೂಲ ಸೌಕರ್ಯಗಳನ್ನು ತ್ವರಿತಗೊಳಿಸುವುದಕ್ಕೋಸ್ಕರ ಜಾರಿ ಮಾಡಿರ್ತಕ್ಕಂಥದ್ದು ಭೂಮಿ ರಾಶಿ ಎನ್ನುವಂಥ ಒಂದು ಯೋಜನೆ. ಇದರ ಜೊತೆಗೆ ಪರ್ವತಮಾಲಾ ಯೋಜನೆ ಅಂತ ತಿಳ್ಕೊಂಡು ಕೊಟ್ಟಿದ್ದಾರೆ. ಇದು ನಿಮಗೆಲ್ಲ ಗೊತ್ತಿದೆ, ರೋಪ್ ವೇಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಜಾರಿ ಮಾಡಲಾಗಿರ್ತಕ್ಕಂತಹ ಒಂದು ಪ್ರಮುಖವಾಗಿರುವಂಥ ಸ್ಕೀಮ್. ಸೊ ಆಫ್ಟರ್ ಆಲ್ ಎಲ್ಲ ಆಪ್ಷನ್ಸ್ಗಳನ್ನು ಸರಿಯಾಗಿ ನೋಡ್ಕೊಂಡಾಗ ಇಲ್ಲಿ ರೈಟ್ ಆನ್ಸರ್ ಯಾವುದಾಗುತ್ತೆ ನಮಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು.